ಅಂತ ರಸ್ತೆಗಳು ಇಲ್ದಾಗ ನಮ್ಮ ಮಂತ್ರಿಗಳೆಲ್ಲ ಓಡಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಮಂತ್ರಿಗಳು ಓಡಾಡ್ತಾ ಇಲ್ಲ. ಇದನ್ನ ಯಾರೋ ಅಪಾರ್ಥ ಮಾಡ್ಕೋಬೇಡ್ದು. ಮಂತ್ರಿಗಳು ಬರೀ ತಮ್ಮ ಕ್ಷೇತ್ರ ಬೆಂಗಳೂರು ಕ್ಷೇತ್ರ. ಯಾವ ಸರ್ಕಾರ ಆದ್ರೇನು, ಯಾವ ಪಾರ್ಟಿ ಆದ್ರೇನು, ಬರೀ ನೀವು ಸೀಮಿತವಾಗಿ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಮಂತ್ರಿಗಳಾಗಿದ್ರಿ. ನೀವು ರಾಜ್ಯ ನಿಮ್ದಲ್ಲ, ನಿಮ್ಮ ಇಲಾಖೆ ನಿಮ್ದಲ್ಲ, ಅಭಿವೃದ್ಧಿ ಜವಾಬ್ದಾರಿ ನಿಮ್ದಲ್ಲ, ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಾಮೂಹಿಕ ಜವಾಬ್ದಾರಿ ನಿಮ್ದಲ್ವಾ. ಇವತ್ತು ಮಾನ್ಯ ಅಧ್ಯಕ್ಷರೇ, ನಾನು ಮೊದಲೇ ಸಲ ಸದನಕ್ಕೆ ಬಂದಾಗ ಬೊಮ್ಮಾಯಿ ಅವರು ರಸ್ತೆ ಮೇಲೆ ಅಂತ ಕೆಟ್ಟ ರಸ್ತೆಯಲ್ಲಿ ಜಿಲ್ಲೆಗೆ ಹೋಗಿ ರಿವ್ಯೂ ಮಾಡ್ತಾ ಇದ್ರು. ಲಕ್ಷ್ಮೀ ಸಾಗರ್ ಅವರು ರಿವ್ಯೂ ಮಾಡ್ತಾ ಇದ್ರು. ಎಂ ಚಂದ್ರಶೇಖರ್ ಅವರು ಹೋಗ್ತಾ ಇದ್ರು. ನಜೀರ್ ಸಾಹೇಬ್ರಂತೂ ಮುಟ್ಟದೇ ಇರುವಂತ ಹಳ್ಳಿನೇ ಇಲ್ಲ, ಅಷ್ಟು ಓಡಾಡ್ತಾ ಇದ್ರು. ಆದ್ರೆ ಈಗಿನ ಮಂತ್ರಿಗಳಿಗೆ ಸಮಯನೇ ಇಲ್ಲ. ಕಾರ್ಯಕ್ರಮ ಹೋಗಬೇಕು, ಭಾಷಣ ಮಾಡಬೇಕು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು, ಬೆಂಗಳೂರು ಬರಬೇಕು, ತಮ್ಮ ಕ್ಷೇತ್ರ ನೋಡು. ನಾನು ಹೇಳ್ತೀನಿ, ವಿನಂತಿ ಮಾಡ್ಕೋತೇನೆ, ಇದು ಒಂದು ರಾಜ್ಯ ಅಂತ ಪರಿಗಣಿಸಿ, ತಮ್ಮ ಕ್ಷೇತ್ರದ ಮಂತ್ರಿಗಳಲ್ಲ. ನಿಮ್ಮ ರಾಜ್ಯದ ನಿಮಗೆ ಬರ್ತದೆ, ರಾಜ್ಯದ ಇಲಾಖೆ ಎಷ್ಟು. ನಾನು ಮಾನ್ಯ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೀನಿ, ಯಾರೋ ತಪ್ಪು ತಿಳ್ಕೋಬೇಡ. ಅದು ಬಿಜೆಪಿ ಸರ್ಕಾರ. ಖಾನಾಪುರಕ್ಕೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಔರಾದ್ಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ನಮ್ಮ ನಿಪ್ಪಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಬಸವ ಕಲ್ಯಾಣಿಗೆ ಎಷ್ಟು ಜನ ಮಂತ್ರಿಗಳು ಹೋಗಿದ್ದಾರೆ, ಗುರ್ಮಿಟ್ಕಲ್ಗೆ ಎಷ್ಟು ಜನ ಮಂತ್ರಿ ಹೋಗಿದ್ದಾರೆ. ಗುರ್ಮಿಟ್ಕಲ್ಲು, ಔರಾದು, ಖಾನಾಪುರ, ನಿಪ್ಪಾಣಿ, ಆಳಂದು ಇದೆ ಅನ್ನೋದು ಕೆಲವರು ಗೊತ್ತಿಲ್ಲ. ನಾವು ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಕೆಲವು ಮಂತ್ರಿಗಳು ಈ ಹುಬ್ಳಿ ಬೆಳಗಾವಿ ಕಡೆ ಬರ್ತಾರೆ. ನಾವು ನಿಮ್ಮ ಕಡೆ ಬಂದಿದ್ದೇವ್ರಿ ಅಂತ ಹೇಳ್ತಾರೆ. ಯಾವತ್ತು ಬಂದಿರಿ? ಇಂಥ ದಿವಸ ಬಂದಿರಿ. ಎಲ್ಲಿ ಬಂದಿರಿ? ಬೆಳಗಾವಿ ಬಂದಿರಿ. ಬೆಳಗಾವಿಗೂ ಕಲಬುರಗಿಗೂ 450 ಕಿಲೋಮೀಟರ್ ಅನ್ನೋದು ಗೊತ್ತಿಲ್ಲ ಅವರಿಗೆ, ಅಷ್ಟು ಡಿಸ್ಟೆನ್ಸ್ ಇದೆ. ಇಂಥ ಮಂತ್ರಿಗಳನ್ನು ಇಟ್ಟುಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಹೇಗೆ ಸಾಧ್ಯತೆ ಇದೆ? ಅದೇ ಮಂತ್ರಿ ಆದಂಥವ್ರು ಸಮಗ್ರವಾದಂಥ ಒಂದು ಕಲ್ಪನೆ ಇರಬೇಕು, ಅವ್ರ ಕನಸಿರಬೇಕು, ಒಂದು ಚಿತ್ರ ಇರಬೇಕು. ಅವರು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಅವಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ತರ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಚ್ಛಾಶಕ್ತಿಯನ್ನು ತೋರಿಸಿ ಈ ಕೆಲಸವನ್ನು ಮಾಡಿಸಿಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ.